ಇವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಮ್ಮ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಎನ್ನುವ ಜಗಜ್ಯೋತಿ ಬಸವಣ್ಣನವರ ವಚನವನ್ನ ಮನದಲ್ಲಿ ಸ್ಮರಿಸುತ್ತೇವೆ. ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಸ್ವಾಗತ ಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಅಲ್ಪಿಯಾ ಮಾನಿಕ್ ಹಾಗೂ ಸಂಗಡಿಗರಿಂದ. Now
ಆಗಮಿಸಿದಂತಹ ಅತಿಥಿಗಳನ್ನ ಸ್ವಾಗತಿಸುವ ಒಂದು ಕಾರ್ಯಕ್ರಮ. ಈ ಒಂದು ಸ್ವಾಗತ ಕಾರ್ಯಕ್ರಮ ಹಾಗೂ ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ HS ಮೆಡ್ಗುಡ್ ಸರ್ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎರಡು ಸಾವಿರದ 25-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಸಾಯಂಕಾಲದ ಸಭೆಯ ಅಧ್ಯಕ್ಷರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ SM ನೀಲಿ ಶಿಕ್ಷಕ ಇವರು ನೆರವೇರಿಸ್ಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೆ. ಪ್ರೇಮಿಗಳಾದಂಥ ಶ್ರೀಯುತ ಮಲ್ಲು ನೀಲಿ ಚಂದ್ರಿಗೆ ಇವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ SM ನೀಲಿ ಗುರುಗಳು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದಾರೆ. ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ SM ನೀಲಿ ಗುರುಗಳಿಗೆ ಮಾಲಾರ್ಪಣೆ, ಆ ಮಾಲಾರ್ಪಣೆಯನ್ನು ಸೌದಿ ಗುರುಗಳು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೆ. ಗ್ರಾಮೀಣ ಶಿಕ್ಷಣ ಸಂಸ್ಥೆ ಚಿತ್ರಗಂಡಿ BK ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ BM ನೀಲಿ ಇವರಿಗೆ ಮಾಲಾರ್ಪಣೆ RH ಕೆರೋಡಿ ಗುರುಗಳಿಂದ. ಮಾಲಾರ್ಪಣೆ ನೀಡಿ ಪ್ರೌಢಶಾಲೆ ಮುಖ್ಯ ಗುರುಗಳಾದಂಥ ಶ್ರೀಯುತ SS ನೀಲಿ ಗುರುಗಳಿಗೆ ಸಣ್ಣ ಬಲಾಪ್ಸರ್ ಗುರುಗಳಿಂದ ಮಾಲಾರ್ಪಣೆ. ಶ್ರೀ ಮಲ್ಲಪ್ಪನ ನೀಲಿ ಪ್ರಾಥಮಿಕ ಶಾಲೆಯ ಗುರುಮಾತೆಯರಾದಂಥ ಶ್ರೀಮತಿ US ನೀಲಿ ಮೇಡಮ್ ಅವರಿಗೆ ಶ್ರುತಿ ಮೇಡಮ್ ಅವರಿಂದ ಮಾಲಾರ್ಪಣೆ. ಶ್ರೀ ಮಲ್ಲಪ್ಪನ ನೀಲಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ AN ಸೌದಿ ಗುರುಗಳಿಗೆ ಪ್ರೀತಮ್ ಪೂಜಾರಿ ಇದರಿಂದ ಮಾಲಾರ್ಪಣೆ. ಪ್ರೀತಮ್ ಪೂಜಾರಿ ನೀಲಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾದಂಥ ಶ್ರೀ ಸಣ್ಣ ಬಾಲಪ್ಪನವರ ಗುರುಗಳಿಗೆ ಸೌದಿ ಗುರುಗಳಿಂದ ಮಾಲಾರ್ಪಣೆ. ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಅತಿಥಿ ಮಹೋದಯಗಳಿಗೆ ಹಾಗೂ ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡಿದಂಥ ನಡೆಸಿಕೊಟ್ಟಂಥ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದ ನಡೆಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೆ. ಇದು ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ HS ಮೆಡ್ಗುಡ್ ಸರ್ ಅವರಿಗೆ ಸೌದಿ ಸರ್ ಅವರು ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇನ್ನು ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಶಿವರುದ್ರಪ್ಪ S ನೀಲಿ ಗುರುಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಗುರುಭ್ಯೋ ನಮಃ. ಶ್ರೀ ಬಸವೇಶ್ವರ
ಗ್ರಾಮೀಣ ಶಿಕ್ಷಣ ಸಂಸ್ಥೆ ಚಿಂಚಕಂಡಿ ಕೆಡಿ ಇದರ ಒಂದು ಅಡ್ಡಾಳಿಯಲ್ಲಿ ಬರುವಂತಹ ಶ್ರೀ ಮಲ್ಲಪ್ಪನ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಚಿಂಚಕಂಡಿ ಬಿಕೆ ಈ ಒಂದು ಶುಭ ಸಾಯಂಕಾಲದ ಸಮಾರಂಭ ನೀಲಿ ಉತ್ಸವ ಮಕ್ಕಳ ಆಗಮಿಸಿದಂತಹ ಎಲ್ಲ ಗಣ್ಯರಿಗೆ ಈ ಒಂದು ಘನ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ SM ನೀಲಿ ಗುರುಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಚಂದ್ರಶೇಖರ್ ಪಮ್ಮಾರ್ ಸಂಚಾಲಕರು ರಣವಾಹಿನಿ ಮಧು ಹಾಗೆ ಮಲ್ಲು ಚಂದರ್ಗಿ ಶಿಕ್ಷಣ ಪ್ರೇಮಿಗಳು ಚಿಂಚಕಂಡಿ BM ನೀಲಿ ಪ್ರಗತಿಪರ ರೈತರು ಕಾರ್ಯದರ್ಶಿಗಳು ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಣ ಬಳಗ ಹಾಗೆ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಂತ US ನೀಲಿ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ವೇದಿಕೆಗೆ ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, ಆಲ್ರೆಡಿ ಬಹಳ ಸಮಯ ಅಭಾವ ಆಗಿದೆ. ಚಾಲಕರು ಕೂಡ ಬಹಳ ತಡ ಮಾಡಿ ಬಂದಿರಿ. 6 ಗಂಟೆಗೆ ಚಾಲೂ ಆಗಬೇಕಾಗಿದ್ದ ಫಂಕ್ಷನ್ 6:45ಕ್ಕೆ ಸ್ಟಾರ್ಟ್ ಆಗ್ಯದ. ನೋಡಿ, ಎಲ್ಲ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭವಾಗುವುದು ಒಂದು ಮೂಲ ಧ್ಯೇಯೋದ್ದೇಶದಿಂದ. ಹಾಗೆ ನಮ್ಮ ಒಂದು ಈ ಶಿಕ್ಷಣ ಸಂಸ್ಥೆಯ ಮೂಲ ಧ್ಯೇಯೋದ್ದೇಶ ಏನಂದ್ರೆ ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಶಿಕ್ಷಣ ಸಿಗಬೇಕೆನ್ನುವುದು ಒಂದು ನಮ್ಮ ಶಿಕ್ಷಣ ಸಂಸ್ಥೆಯ ಮೂಲ ಉದ್ದೇಶ. ನೋಡಿ, ಈಗ ನೀವು ಸಿಟಿಯ ಆ ಕಡೆ ಈ ಕಡೆ ನೀವು ನಿಮ್ಮ ಮಕ್ಕಳನ್ನು ಸೇರಿಸಿರೋದ್ರ ಬೃಹತ್ ಫೀಯನ್ನು ಕಟ್ಟಬೇಕು. ಕೇವಲ ಅಪ್ ಆ್ಯಂಡ್ ಡೌನ್ಗೆ 30,000 ರಿಂದ 50,000 ಫೀಗಳನ್ನ ಕಟ್ಟಿ ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತೀರಿ ಅಲ್ಲಿಗೆ. ಬಟ್ ನಮ್ಮ ಶಾಲೆ ಹೆಂಗೈತೆ ಅಂದ್ರೆ ನಮ್ಮ ಸರ್ ಹೇಳ್ತಾರ, ಗದಿ ಕಡಿಮೆ ಫೀದಾಗ ಚಲೋ ಶಿಕ್ಷಣ ಕೊಡೋನು, ಕನಿಷ್ಠ ಫೀ ಒಳಗೆ ಉತ್ತಮ ಶಿಕ್ಷಣವನ್ನ ಕೊಡೋಣ ಅನ್ನೋ ಒಂದು ಮುಖ್ಯ ಧ್ಯೇಯೋದ್ದೇಶನ ಇಟ್ಟುಕೊಂಡು ಅವ್ರಿಗೆ ಒಂದು ಈ ಸಂಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರ ಪರವಾಗಿ ಎಷ್ಟು ಮಾತಾಡಿದ್ರು ಕಡಿಮೆನೆ. ಯಾಕಂದ್ರೆ ಅವ್ರಿಗೆ ಬರುವ ಎಲ್ಲ ಪೆನ್ಷನ್ ಹಣವನ್ನು ಕೂಡ ಅವ್ರು ತಮ್ಮ ಮಕ್ಕಳಿಗೆ ಹಾಕ್ತಾರೆ. ಅವ್ರ ಅಕೌಂಟ್ನಾಗ ನಾಳೆಗೆ ರೊಕ್ಕ ಬಂದ್ರೆ ಇವತ್ತು ಇರಂಗಿಲ್ಲ, ಹಂಗದ ಪರಿಸ್ಥಿತಿ. 0 ಬ್ಯಾಲೆನ್ಸ್ ಯಾವಾಗಿದ್ರು ಅವ್ರ ಅಕೌಂಟ್. ಆ ರೀತಿಯಾದಂಥ ಒಂದು ಅವರ ಸ್ವಭಾವ ಐತಿ. ಏನೇ ಮಾಡಿದ್ರು ಮಕ್ಕಳಿಗೋಸ್ಕರ ಮಾಡೋನು, ಮತ್ತೇನು ಬೇಡ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಇನ್ನಿತರ ಹವ್ಯಾಸಗಳಿಲ್ಲ. ಮಕ್ಕಳಿಗೆ ಕಲಿಸೋದು, ತಮ್ಮ ಉದ್ಯೋಗ ಮಾಡೋದು. ಅವರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ತಮ್ಮ ಒಂದು ಬೇರೆ ಒಂದು ಕ್ಷೇತ್ರಗಳಲ್ಲೂ ಕೂಡ ಪ್ರಾವೀಣ್ಯತೆಯನ್ನ ಹೊಂದಿದ್ದಾರೆ. ಅವ್ರು ಇಂಜಿನಿಯರಿಂಗ್ ಮುಗಿಸಿಲ್ಲ ಅಂದ್ರು ಸಿವಿಲ್ ಕಾಂಟ್ರಾಕ್ಟರ್ಗಳು ಏನು ಕೆಲಸ ಮಾಡ್ತಾರಲ್ಲ ಅಷ್ಟು ಅವರಲ್ಲಿ ಕ್ಷಮತೆ ಐತಿ. ಅವರ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಒಂದು 100-150 ಮನೆಗಳನ್ನ ಕಟ್ಟಿ ಬೆಳೆಸ್ಯಾರ. ಅದೇ ರೀತಿ ಸಾಕಷ್ಟು ಹೊಲಗಳನ್ನ ಅಭಿವೃದ್ಧಿ ಮಾಡ್ಯಾರ. ಈ ರೀತಿ ಆದಂತ ಒಂದು ಮಹೋನ್ನತ ಉದ್ದೇಶವನ್ನ ಇಟ್ಕೊಂಡಂತಹ ನಮ್ಮ ಹೆಮ್ಮೆಯ ಅಧ್ಯಕ್ಷರು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ಯಾರ. ಯಾಕಂದ್ರೆ ಅದು ನಿಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ನಾವು ನಮ್ಮ ಮನೆಯವರು ಅದೇ ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಯಾವ ರೀತಿ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬಹುದು, ಏನೇನು ಶಿಕ್ಷಣದಲ್ಲಿ ಸುಧಾರಣೆಯನ್ನ ಮಾಡಬಹುದು, ಶಿಕ್ಷಣದಂತೆ ಯಾವ ರೀತಿ ಸಂಸ್ಕಾರವನ್ನ ನಾವು ಪಡಿಬಹುದು. ಶಿಕ್ಷಣ 1 ಇಂಚ್ ಕಡಿಮೆ ಆದರೂ ಪರವಾಗಿಲ್ಲ, ಸಂಸ್ಕಾರ ಬಹಳ ಮುಖ್ಯದ. ವಿದ್ಯೆಗೆ ವಿನಯವೇ ಭೂಷಣ. ಅವನ ಕಡೆ ವಿನಯನೇ ಇಲ್ಲಾಂದ್ರ ಎಷ್ಟು ವಿದ್ಯೆ ಇದ್ದರೆ ಏನಂತೆ. ನಾಳೆ ತನ್ನ ತಂದೆಯನ್ನ ತಾಯಿಯನ್ನ ಸಾಕಾಗ್ಲಾರ್ದವ ಏನು IAS ಆದ್ರೇನು KS ಆದ್ರೇನು ಫಾರಿನ್ ಒಳಗಿದ್ರೇನು. ಈಗ ನೋಡಿ, ಎಲ್ಲ ಉತ್ತಮ ಶಿಕ್ಷಣವನ್ನು ಪಡೆದು ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿಬಿಡ್ತಾರ. ಮಕ್ಕಳು ತಂದೆ ತಾಯಿಗಳಿಗೆ ಕೇರ್ ಟೇಕರು ಇಲ್ಲಕ್ಕಾರ ವಿಂಟೇಜ್ ಓಲ್ಡ್ ಏಜ್ ಹೋಮ್ ಅಂತೇಳಿ ವೃದ್ಧಾಶ್ರಮದಲ್ಲಿ ಸೇರಿಸ್ಬಿಡ್ತಾರ. ಅಲ್ಲಿ ಯಾರು ನೋಡ್ತಾರೆ? ನೀವು ಸಾಕಷ್ಟು ಇಷ್ಟಪಟ್ಟು ಬೆಳೆಸಿದ ಮಕ್ಕಳು ನಿಮ್ಮನ್ನ ಕಡೆಗಾಲದಲ್ಲಿ ನೋಡೋಕ್ಕಿರಲ್ಲ. ಅಂತ ಒಂದು ಶಿಕ್ಷಣವನ್ನು ಪಡೆದು ಏನು ಉಪಯೋಗ ಅದ ನಮಗೆ? ನಾವು ಬೇಕಾಗಿರೋದು ಯಾವುದು? ಮೂಲ ಹಾಗೂ ನೈತಿಕ ಶಿಕ್ಷಣ, ನೈತಿಕ ಮೌಲ್ಯವನ್ನ ಹೊಂದಿದಂತಹ ಶಿಕ್ಷಣ ಬೇಕಾಗಿದೆ. ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ಅವರನ್ನ ನಾವು ಕೇರ್ ಮಾಡಬೇಕು, ಅವರನ್ನ ಮುಪ್ಪಿನ ಅವಸ್ಥೆಯಲ್ಲಿ ಯಾವ ರೀತಿ ಜೋಪಾನ ಮಾಡಬೇಕು, ನಮ್ಮ ನಾಡು ಸಂಸ್ಕೃತಿ ನೆಲ ಜಲ ಯಾವ ರೀತಿ ನಾವು ಕಾಪಾಡಬೇಕು ಅನ್ನೋಂಥವನ್ನ ಶಿಕ್ಷಣವನ್ನ ನಾವು ಪಡಿಬೇಕಾಗಿದೆ. ಇವತ್ತು ಫಾರೆನ್ ಆಗಿದ್ದು ಮಣ್ಣಿಗೆ ಸದ್ಯಕ್ಕೆ ಬರಂಗಿಲ್ಲ, ಅಲ್ಲೇ ಆನ್ಲೈನ್ನಾಗ ಮಣ್ಣು ಕೊಡುವಂಥ ಪರಿಸ್ಥಿತಿ ಬರೋದಕ್ಕೆ. ಇಂಥ ಒಂದು ಶಿಕ್ಷಣ ಪದ್ಧತಿ ನಮಗೆ ಬೇಡ. ನಮಗೆ ಬೇಕಾಗಿರೋದು ಯಾವುದು? ನಮ್ಮ ಸಂಸ್ಕೃತಿ ಹೊಂದಿದಂತಹ ಶಿಕ್ಷಣ ಬೇಕಾಗೈತೆ. ಹಾಗೆ ನಮ್ಮ ಶಾಲೆಯಲ್ಲಿ ನಾವು ಕಲ್ತಿದ್ದು ಹಾಗೂ ರೂಢಿ ಮಾಡಿಕೊಂಡದ್ದು ಏನಂದ್ರೆ ಮೂಲ ಹಾಗೂ
ನೈತಿಕ ಶಿಕ್ಷಣ ಸಿದ್ಧಾಂತದ ಮೇಲೆ ನಾವು ನಡ್ಕೊತ ಬಂದಿವಿ. ನಮ್ದು ಬಾಯ್ಪಾಠ ಮಾಡುವಂತಹ ಶಿಕ್ಷಣ ಅಲ್ಲ, ಬೈ ಹಾರ್ಟ್ ಮಾಡುವಂತಹ ಶಿಕ್ಷಣ ಅಲ್ಲ, ಇನ್ನೊಬ್ಬರಿಗೆ ಬಾಯಿಪಾಠ ಮಾಡುವಂತಹ ಶಿಕ್ಷಣ ನಮ್ಮದಾಗಿದೆ. ನಾವು 4-5 ಲೈನ್ ಹೇಳ್ಸ್ಕೊಂಡು ಬಾಯ್ಪಾಠ ಮಾಡುವಂತ ಶಿಕ್ಷಣ ಇಲ್ಲ. ಮಗುವಿಗೆ ಮೂಲ ಹಾಗೂ ನೈತಿಕ ಶಿಕ್ಷಣ ಸಿಗಬೇಕು. ಅವ್ನಿಗೆ ಹೆಂಗ್ ಬರಿಬೇಕು, ಹೆಂಗ್ ಓದಬೇಕು ಅನ್ನೋದು ಬೇಸ್ ಬಹಳ ಸ್ಟ್ರಾಂಗ್ ಅದ. ಆ ಒಂದು ಮೂಲ ಸಿದ್ಧಾಂತದ ಮೇಲೆ ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನ ನಡೆಸ್ಕೊತಾ ಬಂದಿದ್ದೀವಿ. ನೀವು ನಮ್ಮ ಜೊತೆ ಸಾಥ್ ಕೊಟ್ಟಿದ್ದೀರಿ. ಸುಮಾರು 300 ಮಕ್ಕಳು ನಮ್ಮ ಶಾಲೆಯಲ್ಲಿ ಶಿಕ್ಷಣ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ನೀವು ನಂಬಿ ಶಾಲೆಗೆ ಹಚ್ಚಿರಿ. ನಿಮ್ಮ ನಂಬಿಕೆಯನ್ನು ನಾವು ಹುಸಿಗೊಳಿಸುವುದಿಲ್ಲ. ಅವ್ರನ್ನ ಎಷ್ಟಾಗತ್ತೋ ಅಷ್ಟು ನಾವು ಸುಧಾರಣೆ ಮಾಡ್ತಾ ಇನ್ನೂ ಅವ್ರನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಧನ್ಯವಾದ. ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿದ್ದ ಶ್ರೀ ಶಿವರುದ್ರಪ್ಪ ಎಸ್ ನೀಲಿ ಗುರುಗಳಿಗೆ ಧನ್ಯವಾದಗಳು. 2025-26ನೇ ಸಾಲಿನ ಶೈಕ್ಷಣಿಕ ವಾರ್ಷಿಕ ವರದಿಯನ್ನ ವಾಚನ ಮಾಡಬೇಕೆಂದು ಶ್ರೀ ದೇವೇಂದ್ರಪ್ಪ ಎಂಎಚ್ ಗುರುಗಳಲ್ಲಿ ಕೇಳಿಕೊಳ್ಳುತ್ತೇನೆ. ನಹಿ ಜ್ಞಾನ ಸದೃಶ್ಯಂ ಜ್ಞಾನವೇ ಮಾನವ. ಜ್ಞಾನದ ಬಲದಿಂದ ಜ್ಞಾನದ ಕೇಳನೊಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಳನೊಡೆಯ, ಪರುಷದ ಬಲದಿಂದ ಅನುಭವದ ಕೇಳನೊಡೆಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಳನೊಡೆಯ. ಹಾಗೆ ಇಂತಹ ರಂಗ ಕವಿ ಜನಿಸಿದ ನಾಡಿನಲ್ಲಿ ಹುಟ್ಟು ಹಾಕಿರುವ ನಮ್ಮ ಸಂಸ್ಥೆ ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಅಲ್ಪತೆಯಲ್ಲಿ ಕಲ್ಪತೆಯನ್ನು ರೂಢಿಸಲು ಪ್ರಯತ್ನಿಸುತ್ತೇನೆ. ಈ ಶಿಕ್ಷಣ ಸಂಸ್ಥೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜ್ಞಾನ ಎಂಬ ಸಿಂಚನವನ್ನ ಮಾಡುತ್ತಾ ಬಂದಿದೆ, ಮುಂದೆಯೂ ಕೂಡ ಮಾಡುತ್ತದೆ ಎಂಬ ಭರವಸೆ ಯಮಗಿದೆ. ಇಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆ, ಕೌಶಲ್ಯ ಮತ್ತು ಅವರಲ್ಲಿ ಅಡಗಿರ್ತಕ್ಕಂತಹ ಗುಣಗಳನ್ನ ಹೊರಸೆರುವ ಕಾಯಕ ಯೋಗಿಯಂತೆ ಕರ್ಮವನ್ನ ಎಸಗುತ್ತಿರುವ ನಾಕಂಡ ಗುರುಗಳು ಆಸಾಂ ಗುರುಗಳು. ಕೇವಲ ನಾನು 8 ತಿಂಗಳ ಕಾಲ ಇಲ್ಲಿ ಕಾರ್ಯವನ್ನ ಈಗ ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಎಸ್ಎಂ ಗುರುಗಳು ಒಂದು ತತ್ವವನ್ನ ಅಳವಡಿಸಿಕೊಂಡಿದ್ದಾರೆ. ನಮ್ಮ ಪ್ರಪ್ರಥಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳ್ತಾರೆ, ಒಂದು ಸ್ಲೋಗನ್ ಹೇಳ್ತಾರೆ, ವಿಶ್ವಪಥ ಮನುಜ ಮತ. ಆ ಕಾಯಕ ತತ್ವದ ಅಡಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಸಮಾಜಕ್ಕೆ ಬೇಕಾದ ಉತ್ತಮ ಪ್ರಜೆಗಳನ್ನ ತಯಾರು ಮಾಡುವ ಕಾಯಕ ಯೋಗಿಯಂತೆ ತಮ್ಮ ಕೆಲಸವನ್ನ ತನು ಮನ ಧನದಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಂಸ್ಥೆಯು ಬೆಳೆದು ಹೆಮ್ಮರವಾಗಲಿ ಎಂದು ಹಗಲಿಗೆ ಹಗಲು ಕೊಟ್ಟು ಸರ್ವ ಸದಸ್ಯರು, ಕಾರ್ಯದರ್ಶಿಗಳು ಮತ್ತು ಮುಖ್ಯವಾಗಿ ದೀಪ ತಾನು ಉರಿದರೆ ಇತರರಿಗೆ ಬೆಳಕನ್ನು ನೀಡುತ್ತದೆ ಎನ್ನುವ ಹಾಗೆ ಶಿಕ್ಷಕರು ತಮ್ಮ ಸಂಬಳದ ಫಲಾಪೇಕ್ಷೆಯನ್ನ ನಿರೀಕ್ಷಿಸದೆ ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡಲಿಕ್ಕೆ ಕಾರಣ ಯಾರು ಅಂದ್ರೆ, ಅಲ್ಲಿ ಕೂತಿರ್ತಕ್ಕಂಥ ಪೋಷಕರ ದೇವರುಗಳ ಆಶೀರ್ವಾದದಿಂದ ನನ್ನ ಹೆಮ್ಮೆಯ ಶಾಲೆ ಉಜ್ವಲವಾಗಲಿ ಅಂತ ನೀವು ಆರೈಕೆಯನ್ನು ಮಾಡಿ, ಒಂದು ಪ್ರತಿಷ್ಠೆಯನ್ನು ಮಾಡಿ ನಿಮ್ಮೆಲ್ಲ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸೋದಕ್ಕೆ ನನ್ನ ಕಾರ್ಯದರ್ಶಿಗಳು, ಅಧ್ಯಕ್ಷರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗ ನಮ್ಮ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಒಂದು ವರದಿಯನ್ನ ಓದ್ತಾ ಇದ್ದೀನಿ ನೋಡಿ. 2/6/2025 ನಮ್ಮ ಶಾಲೆ ಆರಂಭವಾಯಿತು. ಆರಂಭವಾದ ತಕ್ಷಣವೇ ನಾವೇನು ಪಾಠವನ್ನ ಮಾಡಲಿಲ್ಲ. ಮಕ್ಕಳಿಗಾಗಿ ಬ್ರಿಡ್ಜ್ ಕೋರ್ಸ್ ನೋಡಿ, ಬ್ರಿಡ್ಜ್ ಕೋರ್ಸ್ ಕನ್ನಡದಲ್ಲಿ ಸೇತುಬಂಧ ಬೋಧನೆಯನ್ನ ಮಾಡಿ ಮಕ್ಕಳಿಗೆ ಲಿಖಿತ ಪರೀಕ್ಷೆಯನ್ನ ಇಟ್ಟು ಅವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ರೆಮಿಡಲ್ ಟೀಚಿಂಗ್ಸ್ ಕೊಟ್ಟು ನಂತರ ಬೋಧನೆಯನ್ನ ಆರಂಭಿಸಿದವು. ಇನ್ನು ದಿನ 30/6/2025 ನಮ್ಮ ಶಾಲೆಯಲ್ಲಿ ಎಲ್ಲ
ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಿರು ಪರೀಕ್ಷೆಯನ್ನ ನಡೆಸಿ ಅವರ ಫಲಿತಾಂಶವನ್ನ ಪ್ರಕಟಿಸಿದೆವು. ದಿನ 20 ನಂತರ 28/7/2000 ನಾವು ನಮ್ಮ ಮಕ್ಕಳಿಗೆ ಬಹಳ ಚೆನ್ನಾಗಿ ಹೇಳ್ತಾರೆ, ನಿಮಗೂ ಗೊತ್ತಿದೆ ತಾಯಂದರಿಗೆ ನೋಡಿ, ಇನ್ನು ಯಾಕ ಬರ್ಲಿಲ್ಲವ್ವ ಕರಿಲಾಕ, ಪಂಚಮಿ ಬಂತು ನಮ್ಮ ಅಣ್ಣ. ನೋಡಿ, ಆ ಪಂಚಮಿಗೆ ರಜೆಯನ್ನ ನಾವು ಕೊಟ್ವಿ ನಮ್ಮ ಶಾಲೆಯಲ್ಲಿ. ತದನಂತರ ವಿಶೇಷವಾಗಿ ಮತ್ತೆ ನಮ್ಮ ಶಾಲೆಯಲ್ಲಿ 9/8/25 ಸಹೋದರ ಸಹೋದರಿಯರ ವಾತ್ಸಲ್ಯದ ಸಂಕೇತವಾಗಿರ್ತಕ್ಕಂತಹ ರಕ್ಷಾಬಂಧನವನ್ನ ಆಚರಿಸಿದೆವು. ನಿಜವಾಗಲೂ ಕೂಡ ಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅದಾಗಿತ್ತು. ಎಲ್ಲ ನನ್ನ ಪೋಷಕ ವರ್ಗದವರು ಅದು ಪಾಲ್ಗೊಂಡಿದ್ರು, ಅದನ್ನ ಸವಿದಿದ್ದೀರ. ಇನ್ನು ನಂತರ 15/8/2025 ನಾವು ಏನು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದರು. ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ ಬ್ರಿಟಿಷರ ಕಾಲಿನ ಬೂಟಿಗೆ ಬಂತು, ಪೊಲೀಸರ ಕಾಲಿಗೆ ಬೂಟಿಗೆ ಬಂತು ಅಂತ ತತ್ವವನ್ನ ನಮ್ಮ ಅತ್ಯಂತ ಅನುಭವಿಗಳು, ನಮ್ಮ ಅಧ್ಯಕ್ಷರ ಸ್ನೇಹಿತರಾಗಿರ್ತಕ್ಕಂಥ ಚಿತ್ತಾರಗಿಯವರು ನಮ್ಮ ಮಕ್ಕಳಿಗೆ ಮನದಾನವನ್ನ ಮಾಡಿದರು. ಇನ್ನು ವಿಶೇಷವಾಗಿ 27 ಗಣ ಅಧಿಪತಿಯಾಗಿರ್ತಕ್ಕ ಗಣೇಶ ಚತುರ್ಥಿಯನ್ನ ನಾವು ಆಚರಿಸಿದ್ವಿ. ಸ್ಥಾಪನೆ ಮಾಡಿ ವಿಸರ್ಜನೆಯನ್ನು ಕೂಡ ನಮ್ಮ ಶಾಲೆಯಲ್ಲಿ ನಾವು ಮಾಡಿದ್ವಿ. ಇನ್ನು ವಿಶೇಷವಾಗಿ ಗುರುವಿನ ಗುಲಾಮನಾಗ ತನಕ ದೊರೆಯದೆನ್ನ ಮುಕುತಿಯ ಹರ ಮುನಿಗಳು ಗುರು ಕಾಯುವನು ಅಂತ ನೋಡಿ, ಶಿವಮನ್ ಶಿಕ್ಷಕರೇ ನಿಲ್ಸೋ ಅನ್ನುವ ಶಕ್ತಿಯನ್ನು ಹೊಂದಿರ್ತಕ್ಕಂಥವನು ಶಿಕ್ಷಕರ ದಿನಾಚರಣೆಯನ್ನ ನಮ್ಮ ಎಲ್ಲ ಬಾಲಕ ಬಾಲಕಿಯರು ನಮಗೆಲ್ಲರಿಗೂ ಆಟೋಟಗಳ ಮನರಂಜನೆಯ ಸ್ಪರ್ಧೆಯನ್ನು ಇಟ್ಟು ಸಂಪೂರ್ಣವಾಗಿರ್ತಕ್ಕಂಥ ತಮ್ಮ ಶಿಕ್ಷಕರಾಗಿ ಅರ್ಪಿಸಿಕೊಂಡರು ಅಂತ ನನ್ನ ಶಾಲೆಯ ವಿದ್ಯಾರ್ಥಿಗಳು. ಇನ್ನು ವಿಶೇಷವಾಗಿ ನಮ್ಮ ಮಾತೋಶ್ರೀ ಕಾಳಮ್ಮ ವಸತಿ ನಿಲಯದಲ್ಲಿ ನಾವು ಹೇಳಲೇಬೇಕು, ಯಾಕಂದ್ರೆ ನಮ್ದು ವಸತಿ ನಿಲಯ ನೋಡಿ, ಅಲ್ಲಿ ಪ್ರತಿ ತಿಂಗಳ ನಾವು ಕಿರು ಪರೀಕ್ಷೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲಿಕ್ಕೆ ಪೆನ್ಸಿಲ್, ಜ್ಯೋಮೆಟ್ರಿ ಬಾಕ್ಸ್ ಮತ್ತು ನೋಟ್ಬುಕ್ಗಳನ್ನ ನಮ್ಮ ಅಧ್ಯಕ್ಷರು ವಿತರಣೆಯನ್ನ ಮಾಡ್ತಾರೆ. ಪೋಷಕ ಬೋಧಕರ ಸಭೆಯ ಸದುದ್ದೇಶ ಏನಂದ್ರೆ ಮಕ್ಕಳಲ್ಲಿರುವ ನ್ಯೂನತೆಯನ್ನ ಚರ್ಚೆ ಮಾಡುವ ಸದುದ್ದೇಶದಿಂದ ಪ್ರತಿ ತಿಂಗಳು ನಮ್ಮ ವಸತಿ ನಿಲಯದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಏನು ಪೂಜ್ಯರಾಗಿರ್ತಕ್ಕಂಥ ಅವರ ಏನು ತಂದೆಯವರಾಗಿರ್ತಕ್ಕಂಥ ಅವರ ಸರಿ ನೆನಪಿಗಾಗಿ ಮಲ್ಲಪ್ಪನ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅವರ ಕೈಯಲ್ಲಿ ಕಳೆದಿರ್ತಕ್ಕಂಥ ಎಲ್ಲ ಏನು ಡಾಕ್ಟರ್ಸ್ ಬಂದಿದ್ರು, ಪತ್ರಕರ್ತರು ಬಂದಿದ್ರು, ಅವರನ್ನ ಉದ್ದೇಶಿಸಿ ಮಾತಾಡಿಸಿದ್ರು, ಅವರ ಕಾಲಿಗೆ ನಮಸ್ಕರಿಸಿದ್ರು. ನಮಗೆ ರೋಮಾಂಚನ ಆಯಿತು ಒಂದು ಕ್ಷಣ. ರಾಮನಂತೆ ಪಿತೃ ಪರಿಪಾಲನೆ ವಾಕ್ಯೆಯನ್ನ ಮಾಡುವ ತನ್ನ ತಂದೆಯನ್ನೇ ದೇವರಂತೆ ಪೂಜಿಸಿ ತಂದೆ ತಾಯಿಯರನ್ನ ಭೂಮಿಯ ಮೇಲೆ ಇದ್ದರು ಎನ್ನುವ ಪ್ರತ್ಯೇಕವನ್ನ ಮಾಡಿರ್ತಕ್ಕಂಥ ನಿಷ್ಠಾ ಮೂರ್ತಿ ಅಂದ್ರೆ ನಮ್ಮ SM ಗುರುಗಳು ಅಂದ್ರೆ ಉತ್ಪ್ರೇಕ್ಷ ಆಗಲಾರ. ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇನ್ನ ವಿಶೇಷವಾಗಿ ಹೆಬ್ಬಾಳ್ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯತಕ್ಕಂಥ ಪ್ರತಿಭಾ ಕಾರಂಜಿ, ಆ ಕಾರಂಜಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಾರಂಜಿಯಂತೆ ಮಿಂಚಿಸಿ 12 ಪ್ರಶಸ್ತಿಗಳನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಶಾಲೆಗೆ ಹೊನ್ನ ಕಿರೀಟವನ್ನ ಇಟ್ಟಂತಾಗಿದೆ. ನಿಜವಾಗ್ಲೂ ಕೂಡ ಇದು ಹೆಮ್ಮೆಯ ವಿಷಯ. ಇನ್ನ ನಮ್ಮ ಶಾಲೆಯಲ್ಲೇ ಓದಿ ನಮ್ಮ ಏನು ಮುಖ್ಯೋಪಾಧ್ಯಾಯರು ಇಲ್ಲಿ ಕುಳಿತುಕೊಂಡಿದ್ದಾರೆ, ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಕುಳಿತುಕೊಂಡಿದ್ದಾರೆ. ಅವರ ಒಂದು ಹೊಂಗನಸಿದೆ. ಹೊಂಗನಸು ಅಂದ್ರೆ ಬಂಗಾರದಂತಹ ಕನಸು ಅಂತ. ಇಲ್ಲಿ ನನ್ನ ಶಾಲೆಯಲ್ಲಿ ಉಚಿತವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ನವೋದಯ, ರಾಣಿ ಚೆನ್ನಮ್ಮ ನೋಡಿ ಬಹಳ ಚೆನ್ನಾಗಿ ಅವರು ಹೋದ ವರ್ಷ ನಾನಿರ್ಲಿಲ್ಲ, ನನ್ನ ಅನುಪಸ್ಥಿತಿಯಲ್ಲಿ ನಾನು ಬಂದಾಗ ನಮ್ಮ ಶಾಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ಇವನು ಮುರಾಜಿ ವಸತಿ ಶಾಲೆಯ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಆಯ್ಕೆಯಾಗಿ ಇವತ್ತು ಒಕ್ಕುಂದದಲ್ಲಿ ವಿದ್ಯಾರ್ಥಿ ಅಭ್ಯಾಸವನ್ನ ಮಾಡ್ತಾನೆ.
ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಪರೋಕ್ಷವಾಗಿ ಚಪ್ಪಾಳೆಯನ್ನ ತಟ್ಟಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವನು ಬೇರೆ ಎಲ್ಲ ನಿಮ್ಮ ಜೊತೆಯಲ್ಲೇ ಇದ್ದು ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ಯಾರು? ಸಮ ಬೆಳವನ್. ಇನ್ನ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಲಾಸ್ಟ್ ಹೇಳ್ಬಿಡ್ತೀನಿ, ಏನ್ ತಲೆ ತಿನ್ನಕತ್ತ ಅನ್ಬರ್ರಿ, ನಮ್ಮನ್ನ ಹೊಳ್ಕೊಳ್ಬಾರ್ದು. ಹೊಗಳಿ ಹೊಗಳಿ ಎನ್ನ ವಣ್ಣ ಸೂಲಕ್ಕೆ ಏರಿಸಿದಿರಯ್ಯ ಕೂಡಲ ಸಂಗಮ ದೇವ ಬಹಳ ಚೆನ್ನಾಗಿ ಹೇಳ್ತಾರೆ. ಆದ್ರೆ ನಮ್ ಬೆನ್ನ ನಾವು ಕಟ್ಕೊಂಡು ಬೇಡ, ಆಗಿರ್ತಕ್ಕಂಥ ಅಂಶವನ್ನ ತಮ್ಮ ಮುಂದೆ ಇಡ್ತೀನಿ, ಪರಿಶೀಲನೆಯನ್ನ ಮಾಡಿ ನೀವು ಚಪ್ಪಾಳೆಯನ್ನ ತಟ್ಟಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸುಮಾರು 6 ವರ್ಷಗಳ ಕಾಲ ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿಯವರು ನಡೆಸಿರ್ತಕ್ಕಂಥ ಪರೀಕ್ಷೆಯಲ್ಲಿ ಹಿಂದೆ ಓದಿರ್ತಕ್ಕಂಥ ನನ್ನ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರ ಪ್ರತಿಫಲದಿಂದ 6100 ಫಲಿತಾಂಶವನ್ನು ಪಡೆದು, ವಿಶೇಷವಾದ ಸಂಗತಿ ಏನೆಂದರೆ ಪರೀಕ್ಷಾ ಮಂಡಳಿಯವರಿಂದ ಅಭಿನಂದನಾ ಪತ್ರವನ್ನ ನಮ್ಮ ಗುರುಗಳಿಗೆ ತಲುಪಿಸಿದ್ದಾರೆ. ಇದೊಂದು ಸದುರುಚಿಯ ಶೈಕ್ಷಣಿಕ ಪ್ರಯೋಗ ಎನ್ನಬಹುದು. ಇನ್ನ ವಿಶೇಷ ಏನಪ್ಪಾ ಅಂದ್ರೆ ನಾನು ನನ್ನ ಎರಡು ಮಾತು ಹೇಳ್ತೀನಿ. ಎಲ್ಲಾದರೂ ಎಂದಾದರೂ ಎಂದೆಂದಿಗೂ ನೀ ಕಲಿತ ಶಾಲೆಯನ್ನು ಮರೆಯದಿರು. ಏ ಮಗುವೆ, ನೀ ಡೆಲ್ಲಿಗಿರು, ಬಾಂಬೆಗಿರು, ಫಾರಿನ್ಗಿರು, ಸ್ವಿಟ್ಜರ್ಲ್ಯಾಂಡ್ಗಿರು, ಎಲ್ಲಾದರೂ ಎಂದಾದರೂ ಎಂದೆಂದಿಗೂ ನೀ ಕಲಿತ ಶಾಲೆಯನ್ನು ಮರೆಯದಿರುವ. ಕೊನೆಯದಾಗಿ ಹೇಳ್ತೀನಿ, ಏನಾದರೂ ಆಗು ಮೊದಲು ನೀ ಮಾನವನಾಗು. ನೀ ಏನಾದರೂ ಆಗು ಮೊದಲು ನೀ ಮಾನವನಾಗು ಅಂತ ಹೇಳಿ ಸಿದ್ದಯ್ಯ ಪುರಾಣಿಕರು ಹೇಳಿದ್ದಾರೆ. ಇಲ್ಲಿಯವರೆಗೆ ಶಾಲೆಯ ಕಿರು ಪಕ್ಷಿ ನೋಟವನ್ನ ಹೇಳಿಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ, ಅಧ್ಯಕ್ಷರಿಗೂ, ಮುಖ್ಯೋಪಾಧ್ಯಾಯರಿಗೂ, ಮುಖ್ಯವಾಗಿ ಮುಂದೆ ಕೊಂಡಿರ್ತಕ್ಕಂಥ ಪೋಷಕರಿಗೂ, ಸರ್ವ ಪತ್ರಕರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎರಡು 2025 ಮತ್ತು 26ನೇ ಸಾಲಿನ ಶಾಲಾ ವಾರ್ಷಿಕ ವರ್ಗ ಕಾರ್ಯಕ್ರಮ ನಾವು ಪಾಲಕರಿಗೆ ದಿನಾಂಕ 28/11/2025 ಕೆಲವೊಂದಷ್ಟು ಮನೋರಂಜನಾತ್ಮಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೋರಂಜನಾ ಆಟಗಳನ್ನು ಆಡಿ ಅದರಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಿರ್ತಾರೆ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ DS ಸನ್ ಬಲಪ್ನವರ್ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಎಲ್ಲ ಪಾಲಕರಲ್ಲಿ ವಿನಂತಿ ಏನಂತಂದ್ರೆ, ಇಲ್ಲಿ ಮುಂಭಾಗದಲ್ಲಿ ಶಂತನು ಬೇಟೆಯಾಡಲು ಹೋಗಿ ಕೆಟ್ಟರೆ ಅಭಿಮನ್ಯು ಅರ್ಧವಿದ್ಯೆಯಿಂದ ಕೆಟ್ಟ, ಶಕುನಿ ತಂತ್ರದಿಂದ ಕೆಟ್ಟರೆ ಕುಂತಿ ಮಂತ್ರದಿಂದ ಕೆಟ್ಟರು, ಪಾಂಡು ಶಾಪದಿಂದ ಕೆಟ್ಟರೆ ಅಶ್ವತ್ಥಾಮ ವಿವೇಕದಿಂದ ಕೆಟ್ಟ. ಈ ಎಲ್ಲ ಕೆಟ್ಟವರ ಮಧ್ಯೆ ನಮಗೆ ಸಿಕ್ಕದ್ದು ಸುಂದರವಾದ ಮಹಾಭಾರತ ಹಾಗೂ ಅದ್ಭುತವಾದ ಭಗವದ್ಗೀತೆ. ಈ ಸಂದರ್ಭದಲ್ಲಿ ಈ ನುಡಿಗಳನ್ನು ಸ್ಮರಿಸುತ್ತಾ 2025-26ನೇ ಸಾಲಿನ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ, ಮಲ್ಲಪ್ಪನ ನೀಲಿ ಶಾಲೆಯಲ್ಲಿ ಪಾಲಕರಿಗಾಗಿ ನಾವು ಆಟಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಆಟಗಳಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ಒಂದು ಪಾಲಕರಿಗೆ ಬಹುಮಾನ ವಿತರಣೆ. ಶ್ರೀಮತಿ ನಜ್ಮಾ ಕರೋಲ್ ಮ್ಯೂಸಿಕಲ್ ಚೇರ್ ಫಸ್ಟ್ ರೌಂಡ್ ಹಾಗೂ ಶ್ರೀಮತಿ ನಜ್ಮಾ ಶ್ರೀ ಚಂದ್ರ ಸಾಫ್ ಕರೋಲ್ ಬಾಲ್ ಬ್ಯಾಲೆನ್ಸ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಹಾಗೂ ದ್ವಿತೀಯ ಪ್ರಥಮ ಸ್ಥಾನ ಹೊಂದಿದ್ದರು. ಅವರು ಮೂಮೆಂಟ್ ಹಾಗೂ ಪ್ರಶಸ್ತಿ ಪುರಸ್ಕಾರವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಟದಲ್ಲಿ ಭಾಗವಹಿಸಿದ ಪಾಲಕರು ವೇದಿಕೆ ಮೇಲೆ ಬರಬೇಕು. ಈ ಒಂದು ಪಾಲಕರಿಗೆ ನಮ್ಮ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಎಸ್ ನೀಲಿ ಗುರುಗಳು ಬಹುಮಾನ ವಿತರಿಸಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಪಾಲಕರೆಲ್ಲರೂ ಪಾಲಕರ ಪ್ರಶಸ್ತಿ ಪ್ರದಾನ ಮಾಡಿದ ಗುರುಗಳಿಗೂ ಹಾಗೂ ಪ್ರಶಸ್ತಿ ವಜ್ರಮಟ್ಟಿ ಇವರು ಫಸ್ಟ್ ರೌಂಡ್ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ
ದ್ವಿತೀಯ ಸ್ಥಾನ ಹೊಂದಿದ್ದಾರೆ ಹಾಗೂ ಶ್ರೀಮತಿ ಜಯಶ್ರೀ ವಜ್ರಮಟ್ಟಿ ಅವರು ಬಾಲ್ ಬ್ಯಾಲೆನ್ಸ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಹೊಂದಿದ್ದಾರೆ. ಈ ಪಾಲಕರು ಪ್ರಶಸ್ತಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಎಲ್ಲರೂ ಸ್ವಲ್ಪ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಮೆಟುಗೊಂಡು ಗುರುಗಳು ಅದನ್ನು ಕೊಡಬೇಕು. ಮುಖಂಡರೆಲ್ಲ ಗಣ್ಯಮಾನ್ಯರು ಪ್ರಶಸ್ತಿ ಪ್ರದಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಗಿರಿಜಾ ಕಂಪುಗೋಳ್ ಇವರು ವೇದಿಕೆಯ ಮುಂಭಾಗಕ್ಕೆ ಆದಷ್ಟು ಬೇಗನೆ ಬರಬೇಕು. ಮುಂದಿನದಾಗಿ ಶ್ರೀಮತಿ ಲಕ್ಷ್ಮಿ ಇವರು 3 ಕನ್ನಡಿಗ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ಬಾಲ್ ಬ್ಯಾಲೆನ್ಸ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಹೊಂದಿದ್ದಾರೆ. ದಂಪತಿಗಳಿಬ್ಬರು ಶ್ರೀಮತಿ ಶಾಂತಾ ಮಾದರ್ ಬಾಲ್ ಬ್ಯಾಲೆನ್ಸ್. ಶ್ರೀಮತಿ ಸತ್ತುಬಾಯಿ ಶ್ರೀ ಶಿವರಾಜ್ ಹೊರಕೆ ಅವರು ವೇದಿಕೆ ಮೇಲೆ ಬರಬೇಕು. ಸಂದೀಪ್ ಪಾಟೀಲ್ ಚಾಲಕರು. ಶ್ರೀಮತಿ ಸವಿತಾ ನಾವಿ 100 ಮೀಟರ್ ಓಟ. ಕರೋಲ್ ಶ್ರೀ ಚಾನ್ಸಾಬ್ ಕರೋಲ್ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಈ ಚಾಲಕರು ವೇದಿಕೆ ಮೇಲೆ ಬರುತ್ತಾರೆ. ಈ ಒಂದು ಪ್ರಶಸ್ತಿ ಪತ್ರವನ್ನ ಶ್ರೀಮತಿ ಸಂಗಮ ಸಬರಾಜ್ ದಾಕ್ಷಾಯಣಿ ಗಾರಟಿ ಸೆಕೆಂಡ್ ರೌಂಡ್ ಮಿಸ್. ಮುಂದಿನದಾಗಿ ಶ್ರೀಮತಿ ದ್ರಾಕ್ಷಾಯಿಣಿ ಗಾರಡ್ಡಿ, ಶ್ರೀ ಅಶೋಕ್ ಸಬರಾಜ್ ಫಸ್ಟ್ ಹಿರಿಯ ನಾಗರಿಕರು 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಹೊಂದಿದ್ದಾರೆ. ಈ ಒಂದು ಶ್ರೀ ಸಿದ್ದರಾಮಪ್ಪ ಹುದ್ದಾರ್ ಪ್ರದಾನ ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಮುಂದಿನದಾಗಿ ಸಭೆಗೆಂದು ಅವರಲ್ಲಿ ವಿಜ್ಞಾತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಇನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳಿಂದ ಒಂದೆರಡು ಹಿತನುಡಿಗಳು. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವುದರಿಂದ ಶ್ರೀ ಚಂದ್ರಶೇಖರ್ ಪಮ್ಮಾರ್, ಸಂಚಾಲಕರು ರನ್ನವಾಹಿನಿ ಮುದೋಳು, ಇವರು ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಂಬ ಗುರುವಿನ ಹಿರಿಮೆ ಗರಿಮೆಯನ್ನು ಸಾರುವ ಈ ಶ್ಲೋಕವನ್ನು ಎನ್ನ ಮನದಲ್ಲಿ ನೆನೆಯುತ್ತಾ, ಶ್ರೀ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಚಿಚ್ಚಂಡಿ ಕೇಳಿ ಮಲ್ಲಪ್ಪನ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಈ ಒಂದು ಶಾಲೆಯ ನೀಲಿ ಉತ್ಸವ ಮಕ್ಕಳ ಕಲರವ ಅಂಥೇಳಿ 2025-26ನೇ ಸಾಲಿನಲ್ಲಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನವನ್ನು ಶಾಲೆಯ ಆಡಳಿತ ಮಂಡಳಿ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಎಸ್.ಎಂ. ನೀಲಿ ನಿವೃತ್ತ ಶಿಕ್ಷಕರು ಹಾಗೂ ಸಂಸ್ಥಾಪಕರು ಶ್ರೀ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಚಿಸ್ಕಂಡಿಕೇರಿ ಹಾಗೂ ಇನ್ನುಳಿದ ಎಲ್ಲ ಮುಖ್ಯ ಅತಿಥಿಗಳಿಗೆ ನಾನು ವಂದಿಸುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಶಿವ ಸರ್ ಒಂದೆರಡು ಮಾತಾಡಿದರು. ಬಡತನದಲ್ಲಿರುವಂತಹ ಸಾಕಷ್ಟು ಪ್ರತಿಭೆಗಳು ಈ ಶಾಲೆಯಲ್ಲಿ ಇವೆ ಅಂತ ಹೇಳಿ ಒಂದೇನೋ ಒಂದು ಸಣ್ಣದಾದಂಥ ಒಂದು ಕತೆ ನೆನಪಾಯ್ತು ನನಗೆ. ತಂದೆ ತಾಯಿ ಇಲ್ಲದಂಥ ಒಂದು ಮಗು ಆಗ ತಾನೇ ಏನೋ ಒಂದು ತಂದೆನೋ ತಾಯಿನೋ ಅನಾರೋಗ್ಯವಾಗಿ ಸಾಯ್ತದ ಬಡತನದ ಮನೆಯಲ್ಲಿ. ಆ ಮನೆಯಲ್ಲಿ ಇದ್ದಂಥ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಯಾವುದೇ ರೀತಿ ಆ ಮಗುವಿಗೆ ಊಟ ಸದ್ಯಕ್ಕೆ ಹಾಕ್ಲಾರ್ದೆ ಏನೂ ಮಾಡಲಾರ್ದೆ ಬೀದಿಗೆ ತಳ್ಳುವಂಥ ಪ್ರಯತ್ನ ಆಗತ್ತೆ. ಆ ಮಗು ಬಹುಶಃ 5ನೇತನೋ 6ನೇತನೋ ಒಂದು ಸಾಲಿ ಕಲಿತದೆ, 5th ಸ್ಟ್ಯಾಂಡರ್ಡ್ ಅಥವಾ 6ನೇ ತರಗತಿ. ಸೊ ಈ ಒಂದು ಸಮಯದಲ್ಲಿ ಆ ಮಗು ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಬಾಜು ಮನೆಯಾಗ ತಿನ್ನಕ್ಕೆ ಕೊಡಲ್ಲ. ಸಮಾಜ ಇವತ್ತಿನ ದೃಷ್ಟಿಕೋನ ಯಾವ ರೀತಿ ಇದೆ ಅಂದರೆ, ತಮ್ಮ ಮನೆಯಲ್ಲಿ ತಮ್ಮ ಮನೆ ನಾವಷ್ಟೇ ಸರಿಯಾಗಿದ್ರೆ ಸಾಕು ಅಂತ ಭಾವನೆಗಳಲ್ಲಿ ಬದುಕ್ತಾ ಇದೆ. ಆ ಮಗು ಆಜು ಬಾಜು ಕೇಳ್ಕೊತ ಓಣಿ ಸಿಟಿಗಳಲ್ಲಿ ಹೋಗ್ತಾ ಇದೆ. ಎಲ್ಲಿ ಕೇಳಿದ್ರು ಒಂದು ತುತ್ತು ಊಟ ಕೊಡುವಂತನೂ ವ್ಯವಿಧಾನ ನಮ್ಮ ಸಮಾಜದಲ್ಲಿ ಇಲ್ಲ. ಸೊ ಆ ಸಮಯದಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಾಯಿಗಳ ಮಾರಾಟಕ್ಕಿರ್ತಾವ. ನಾಯಿಗಳು ಯಾವ ರೀತಿ ಮಾರಾಟಕ್ಕಿರ್ತಾವ ಅಂದ್ರೆ ಭಾಳ ಚಂದ ನಾಯಿಗಳು ಇರ್ತಾವ. ಅಲ್ಲಿ ನಾಯಿಗಳಿಗೆ ಬೋರ್ಡ್ ಹಾಕಿರ್ತಾರೆ, ಏನಂತೇಳಿ 6,000, 10,000, 20,000 ಅಂತೇಳಿ ನಾಯಿ ಮಾರಾಟಕ್ಕಿದೆ ಅಂತ ಒಂದು ಬೋರ್ಡ್ ಹೊರಗಡೆ ಇರುತ್ತೆ.
ಒಳಗಡೆ ಸಾಕಷ್ಟು ನಾಯಿಗಳಿಗೆ ಬೋರ್ಡನ್ನು ಹಾಕಿರ್ತಾರೆ. ಅಲ್ಲಿ ನಾಯಿ ಖರೀದಿ ಮಾಡುವಂತ ಎಷ್ಟೋ ಜನ ನಿಮ್ಮಂಥವ್ರು ಎಲ್ಲರೂ ಹೋಗಿರ್ತೀವಿ. ಹೋಗಿ ನಾಯಿಗಳಿಗೆ ತತ್ತಿ, ಬೇರೆ ಬೇರೆ ಬಿರಿಯಾನಿ, ಇನ್ನೊಂದು ಮತ್ತೊಂದೆಲ್ಲ ತೊಗೊಂಡು ಹೋಗಿರ್ತೀವಿ. ಆ ನಾಯಿಗೆ ಒಂದು 6,000 10,000 ಕೊಂಡ್ಕೊಂಡು ಮನೇಲಿ ಬಂದು ಸಾಕ್ಲಿಕ್ಕೆ. ಮಗು ಒಂದು ನಾಯಿ ಮಾರಾಟಕ್ಕಿರುವಂತ ಸ್ಥಳಕ್ಕೆ ಹೋದಾಗ ಅಲ್ಲಿ ನಾಯಿ ಕೊಡುವಂತ ಆಹಾರಗಳನ್ನ ಕೇಳಿದಾಗ ಅದನ್ನ ಅಲ್ಲಿ ಆಯೋಜಕರೆಲ್ಲ ಇದರಿಂದ ಹೊರಗಡೆ ತಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಆ ಬಡತನದ ಬೇಗೆಯಲ್ಲಿ ಮತ್ತು ತಾಯಿ ತಂದೆ ಇಲ್ಲಂತ ಸಂದರ್ಭದಲ್ಲಿ ಆ ಮಗುವಿನ ಪರಿಸ್ಥಿತಿಗೆ ಆ ಮಗುವಿಗೆ ಒಂದು ಆಲೋಚನೆ ಹೊಳೆಯುತ್ತದೆ. ಯಾಕಂದ್ರೆ ನಾಯಿಗಳಲ್ಲಿ ಒಂದು ಬೋರ್ಡ್ ಹಾಕಿ ನೋಡ್ತದ ಆ ಮಗು. ನೋಡಿ ಅಲ್ಲಿರುವಂತ ಒಂದು ಸ್ಲೇಟ್ ಅನ್ನು ಇಟ್ಕೊಂಡು ಒಂದು ಪೆನ್ಸಿಲ್ ತಗೊಂಡು ಆ ಒಂದು ಸ್ಲೇಟ್ ಮ್ಯಾಗ ಬರ್ತದ ಬರೆಯುತ್ತೆ ಮಗು. ತಾನೂ ಕೂಡ ಅದನ್ನ ಹಾಕೊಂಡು ನಾಯಿ ಮಾರಾಟಕ್ಕಿರುವಂತಹ ಸ್ಥಳದಲ್ಲಿ ಆ ಮಗು ನಿಲ್ಲುತ್ತೆ. ಆ ಸ್ಲೇಟ್ ಅಲ್ಲಿ ಏನ್ ಬರ್ದಿರ್ತದೆ ಅಂದ್ರೆ ನಾನು ಮಾರಾಟಕ್ಕಿದ್ದೇನೆ ಅಂತ ಹೇಳಿ ಬರೀತದ ಮಗು. ಸೊ ಇಲ್ಲಿ ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಶಾಲೆ ಕಲಿಸ್ತೀವಿ ಅಂದ್ರೆ ಬಡತನ ಅನ್ನೋದು ತಾಯಿ ತಂದೆ ಇದ್ರೂ ಕೂಡ ಬಡತನ ಇರ್ತದೆ, ಅನಾಥರಿದ್ರೂ ಬಡತನ ಇರ್ತದೆ. ಬಟ್ ಇಲ್ಲಿ ಈ ಶಾಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲಿ ಏನು ಫೀಸ್ ಕೊಟ್ಟು ಆ ಮಕ್ಕಳಿಗೆ ಯಾವಾಗ ಅದನ್ನ ಕೊಡ್ತಾರ ಅವಾಗ ಇಸ್ಕೊಂಡು ಇಲ್ಲಿ ನೈತಿಕ ಮೌಲ್ಯಯುತ ಸಂಸ್ಕಾರಯುತ ಏನು ಶಿಕ್ಷಣ ಕೊಡ್ತಾ ಇದ್ದಾರಲ್ಲ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ನಾನು ಕೃತಜ್ಞತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಇವೆ. ಈ ಕಾರ್ಯಕ್ರಮಗಳು ಎಲ್ಲ ಪಾಲಕರು ಬಹಳ ಖುಷಿಯಿಂದ ನೋಡಿ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಶಿಕ್ಷಕರು ದೀಪ ಇದ್ದಂತೆ ಆ ದೀಪದ ಬೆಳಕಲ್ಲಿ ವಿದ್ಯಾರ್ಥಿಗಳು ಸಾಕ್ತಾ ಇರ್ತಾರೆ. ಪಾಲಕರು ಯಾವತ್ತೂ ಬಲ ತುಂಬುವಂತ ಪ್ರಯತ್ನ ಮಾಡಬೇಕು. ಈ ಶಾಲೆಯ ಕಟ್ಟಡ, ಪರಿಸರ ಇವನ್ನೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತದ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಕನಸುಗಳನ್ನು ಹೊತ್ತು ಎಸ್.ಎಂ. ನೀಲಿ ಸರ್, ಆಕ್ಚುಲಿ 2010ರಲ್ಲಿ ನಾವು ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿದ್ವಿ. ಅವಾಗ ಇಲ್ಲಿ ಒಂದು ಬೇರೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ. ಆ ಟೈಮಲ್ಲಿ ಸರ್ ನೋಡಿದ್ವಿ, ಬಹಳ ಆಕ್ಟಿವ್ ಇರುವಂತ ಪರ್ಸನ್ ಅವರು. ಅವ್ರಿಗೆ ನೆನಪಿಲ್ಲ, ಅದು ನಮ್ಗೆ ನೆನಪಿದೆ ಇಲ್ಲಿ ಬಂದು ಹೋಗಿದ್ದು. ಸೊ ಈಗಾದ್ರೂ ಕೂಡ ತಮ್ಮ ಇಡೀ ವಯಸ್ಸಿನಲ್ಲೂ ಕೂಡ ಏನೋ ಒಂದು ಸಾಧನೆ ನಮ್ಮ ಭಾಗದಲ್ಲಿ ಆಗ್ಬೇಕು, ವಿದ್ಯಾರ್ಥಿಗಳಿಗೆ ನಮ್ಮಿಂದ ಶಕ್ತಿ ತುಂಬುವ ಪ್ರಯತ್ನ ಆಗ್ಬೇಕಂತ ಹೇಳಿ ಅವ್ರೇನು ಕನಸ್ಕೊಂಡಿದ್ದಾರೆ ಅದನ್ನ ಅವ್ರ ಮಕ್ಕಳು ಕೂಡ, ಅವ್ರ ಸೊಸೆ ಮಕ್ಕಳು ಎಲ್ಲರೂ ಕೂಡಿ ಇದನ್ನ ಬಹಳ ಹೆಮ್ಮೆಯಿಂದ ಕಟ್ತಾ ಇದ್ದಾರೆ. ತಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಶಿಕ್ಷಣ ಇಲ್ಲಿ ಸಿಗತ್ತಂತ ಹೇಳಿ ಈ ಆಡಳಿತ ಮಂಡಳಿ ಪರವಾಗಿ ನಾವು ಕೂಡ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಶ್ರೀ ಚಂದ್ರಶೇಖರ್ ಪಮ್ಮಾರ್, ಸಂಚಾಲಕರು ರನ್ನವಾಹಿನಿ ಮುಧೋಳ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾನವೀಯ ಮೌಲ್ಯಗಳನ್ನ ಬಿತ್ತುವಂತಹ ಮಾತುಗಳನ್ನು ಆಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಕೃಷ್ಣ ರಾಗ, ಇಂಗ್ಲಿಷ್ ಶಿಕ್ಷಕರು, ರಾಮೇಶ್ವರ ಪ್ರೌಢಶಾಲೆ ಹುಲ್ಕೋನ್, ಇವರು ವೇದಿಕೆಗೆ ಬರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಶ್ರೀ ಕೃಷ್ಣ ರಾಗ, ಇಂಗ್ಲಿಷ್ ಶಿಕ್ಷಕರು, ರಾಮೇಶ್ವರ ಪ್ರೌಢಶಾಲೆ ಹುಲ್ಕೋನ್, ಇವರು ವೇದಿಕೆಗೆ ಬರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿದ್ದಂಥ ಶಿವರುದ್ರಪ್ಪ ಎಸ್ ನೀಲಿ ಗುರುಗಳು ಅವರಿಗೆ ಹೂಮಾಲೆ ಹಾಕೋದ್ರ ಮೂಲಕ ಸ್ವಾಗತಿಸಿಕೊಳ್ಬೇಕೆಂದು ಈ ಮೂಲಕ ಅವರಲ್ಲಿ ಎಲ್ಲ ಅತಿಥಿಗಳು ಈ ಬರಬೇಕು. ಅವರಿಗೂ ಕೂಡ ಮೊಮೆಂಟ್ ಅನ್ನ ಕೊಡೋದ್ರ ಮೂಲಕ ಅವರನ್ನ ಅಭಿನಂದಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತೇನೆ. ಕಳಬಸವರು ವೇದಿಕೆ ಮೇಲೆ ಬರಬೇಕು. ಈ ಮೂಲಕ ಎಲ್ಲ ಅತಿಥಿ ಮಹೋದಯರಲ್ಲಿ ಕೇಳಿಕೊಳ್ಳುತ್ತೇನೆ. ಆಡೋರು ಹಾಗೂ ಮಲ್ಲಿಕ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೂ ಕೂಡ ಮೊಮೆಂಟ್ ಅನ್ನ ನೀಡಿದ್ರು. ಉಡುಗೊರೆಯನ್ನ ನೀಡುವುದು ನಮ್ಮ ವಾಡಿಕೆ. ಇವರು ಹಗಲಿರುಳು ಒಂದು ಶ್ರಮೆ ನಿಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ಕಾರಣವಾಗ್ತದೆ. ಹಾಗಾಗಿ ಈ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಆ ಜೋರಾದ ಚಪ್ಪಾಳೆ ಅವರಿಗೆ ಇನ್ನೂ ಕೆಲಸ ಕಾರ್ಯ ಮಾಡಕ್ಕೆ ಹುರಿದುಂಬಿಸುತ್ತದೆ. ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾನೆ ನಮ್ಮ ಎಲ್ಲ ಶಿಕ್ಷಕ ವೃಂದಕ್ಕೆ. ಧನ್ಯವಾದಗಳು ಎಲ್ಲ ನಮ್ಮ ಗುರು लोके अस्थिर धनाय वयने अस्थिर पुत्रधाराच ಧರ್ಮಕ್ಕೆ ದ್ವಯಂ ಸ್ಥಿರಂ ಎನ್ನುವ ತತ್ವದ ಮೇಲೆ ಬದುಕುವ ಇಷ್ಟಪಡ್ತಕ್ಕಂಥ ವ್ಯಕ್ತಿ ನಾನು. ಇಂದು
ನಮ್ಮ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಶ್ರೀ ಮಲ್ಲಪ್ಪನ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಒಂದು ನೀಲಿ ಕಲರವ ನೀಲಿ ಉತ್ಸವ, ಮಕ್ಕಳ ಕಲರವ ನೀಲಿ ಉತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರೇ, ಪಾಲಕ ಬಂಧುಗಳೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತನ್ನು ಹೇಳ್ತೀನಿ. ಈಗಾಗಲೇ ಸಮಯ ಬಹಳ ಆಗಿದೆ, ಈಗ ನಾನು ಒಂದೆರಡೇ ಮಾತನ್ನು ಮಾತಾಡ್ತೀನಿ. ಈ ಶಾಲೆಯನ್ನು ನಾನು ತೆಗಿಬೇಕಾದರೆ ಈ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಜನ ಅದಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾರೆ, ಭಾಳ ದೂರ ಹೋಗಬೇಕು, ಮಕ್ಕಳನ್ನು ದೂರ ಕಳಿಸ್ಬೇಕು, ಭಾಳ ಖರ್ಚಾಗ್ತದೆ. ಇಲ್ಲಿ ಒಂದು ಶಾಲೆಯನ್ನು, ಇಂಥ ವಸತಿ ಶಾಲೆಯನ್ನು ತೆಗೆದ್ರೆ ಇಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ತದೆ. ಒಂದು ಸದುದ್ದೇಶ ಅಂದರೆ ಇಲ್ಲಿ ಮಕ್ಕಳು ಚೆನ್ನಾಗಿ ಕಲಿಬೇಕು, ಈ ಮಕ್ಕಳಲ್ಲಿ ಒಂದು ನೈತಿಕ ಶಿಕ್ಷಣ ಕೊಡಬೇಕು, ಸಂಸ್ಕಾರ ಕೊಡಬೇಕು, ಅವ್ರಿಗೆ ಹೇಗಿರಬೇಕು ಮಕ್ಕಳು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಬಂದೀನಿ. ಅದಕ್ಕೆ ಎಲ್ಲ ಪಾಲಕರು ಕೂಡ ಸಹಕರಿಸ್ತಾರೆ. ನಂತರ ಈಗ ಒಂದು ಮೊಬೈಲ್ ಸಂಸ್ಕೃತಿ ಭಾಳ ಅದ. ಈ ಮೊಬೈಲಕ್ಕೆ ಅಂಟಿಕೊಂಡಂಥ ವಿದ್ಯಾರ್ಥಿಗಳು ಅಭ್ಯಾಸ ಮಾಡದೆ ಇಲ್ಲಿ ಒಂಥರ ವ್ಯಸನಕ್ಕೆ ಬಿದ್ದುಬಿಟ್ಟಿದ್ದಾರೆ, ಆಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ಮೊಬೈಲ್ ನೋಡೋದು, ತಂದೆ ತಾಯಿ ಮಾತು ಕೇಳೋಂಗಿಲ್ಲ. ಅಂಥದ್ರಿಂದ ದೂರ ಇರಲಿಕ್ಕೆ ಈ ಒಂದು ಸಂಸ್ಥೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಇವತ್ತು ನಾವು ಮಹಾನ್ ಸ್ವಾಮಿಗಳನ್ನು ಹೋದ್ಸಲ ಶ್ರೀ ನಿಜಗುಣಾನಂದ ಸ್ವಾಮೀಜಿಯವ್ರನ್ನ ಕರೆಸಿ ಅವರಿಂದ ಹಿತನುತಿಗಳನ್ನು ಹೇಳಿದ್ವಿ. ಇವತ್ತು ಪೂಜ್ಯರಾದಂಥ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಬಂದು ಮಕ್ಕಳನ್ನು ಉದ್ದೇಶಿಸಿ ಮಾತಾಡಿದರು. ಇಂಥ ಒಂದು ಕಾರ್ಯಗಳನ್ನು ಮಾಡೋದರಲ್ಲಿ ನಾವು ಭಾಳ ಶ್ರಮ ಪಡ್ತೀವಿ. ಮಕ್ಕಳಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಬರಲಿ ಅನ್ನುವಂಥ ಒಂದು ಆಸೆ, ಹಾಗೆ ಕಡಿಮೆ ರೊಕ್ಕದಲ್ಲಿ ಒಂದು ಶಿಕ್ಷಣ ಸಿಗಲಿ ಅನ್ನುವಂಥ ಒಂದು ಆಸೆ. ಈ ಮಕ್ಕಳಿಗಾಗಿ ನಾನು ಬದುಕನ್ನು ಸಾರ್ಥಕಗೊಳಿಸ್ತಾ ಇದ್ದೇನೆ ಅಂತ ನನ್ನ ಅನಿಸ್ತದೆ. ನನ್ನ ಜೀವನವನ್ನು ಇದಕ್ಕಾಗೇ ನಾನು ಮುಡಿಬಿಟ್ಟು ಮಕ್ಕಳಿಗೆ ನನಗೆ ತಿಳಿಯೋರು, ನನ್ನ ನಡೆಯೋರಿಗೂ, ನನ್ನ ಕಾಲಿರೋರಿಗೂ, ನನ್ನ ಬಾಯಿ ಇರೋರಿಗೂ ಆ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಬೇಕನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ತಾವೆಲ್ಲರೂ ಈಗ ಸಹಕರಿಸಿದ್ದೀರಿ, ಇನ್ನು ಮುಂದೆನೂ ಸಹಕರಿಸ್ತೀರಿ ಅಂತ ಹೇಳ್ತಾ, ಇವತ್ತು ಮಕ್ಕಳು ಇಷ್ಟು ತನಕ ಜಿಟ್ಟಿಗಳು ಇಲ್ಲಿ ನೃತ್ಯ ಮಾಡಿದ್ದವು, ಈಗ ಮಕ್ಕಳ ಕಲರವ ನಡೀತದೆ. ಅದಕ್ಕಾಗಿ ನೀವು ಕಾತುರರಾಗಿದ್ದೀರಿ. ಅವರಿವರೆನ್ನದೇ ಭೇದ ಭಾವ ಮಾಡದೆ ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸಿ, ಎಲ್ಲರನ್ನೂ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಅವರು ಮಾಡುವ ಸಣ್ಣ ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ಚಪ್ಪಾಳೆ ತಟ್ಟಿ ಅವರಿಗೆ ಹುರುಪು ಕೊಡ್ರಿ. ಹಾಗೆ ಆ ಎಲ್ಲ ಮಕ್ಕಳು ಆಡುವವರೆಗೂ ನೀವೆಲ್ಲರೂ ಇರ್ರಿ. ಹಾಗೆ ನಿಮಗೆ ಊಟದ ವ್ಯವಸ್ಥೆ ಇದೆ, ಸಮಯ ಸಿಕ್ಕಾಗ ಊಟ ಮಾಡಿ ಬಂದು ಮತ್ತೆ ನೀವು ಇಲ್ಲಿ ಕಾರ್ಯಕ್ರಮವನ್ನು ನೋಡ್ರಿ ಮತ್ತು ಯಾವುದೇ ಗದ್ದಲ ಮಾಡಬೇಡಿ ದಯಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ನೀವೆಲ್ಲರೂ ಶಾಂತ ರೀತಿಯಿಂದ ಕೇಳಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀರಂತ ಆಶಿಸಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ನನ್ನನ್ನು ಇಲ್ಲಿ ಗೌರವಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ, ಈ ಸಂಸ್ಥೆಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಗುರುಗಳಿಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಅಂದರೆ ಅದನ್ನು ಮುಕ್ತಾಯ ಮಾಡೋದು ನಮ್ಮ ಸಂಪ್ರದಾಯ. ಅದೇ ರೀತಿ ಈ ವಂದನಾರ್ಪಣೆ ಕಾರ್ಯಕ್ರಮ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿರುವಂಥ ಶ್ರೀ ಎಸ್.ಎಂ. ನೀಲಿ ನಿವೃತ್ತ ಶಿಕ್ಷಕರು ಹಾಗೂ ಸಂಸ್ಥಾಪಕರು, ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿದ್ದಾರೆ. ಇಲ್ಲಿಯವರೆಗೂ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವಂದನೆಗಳು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಪಮ್ಮಾರ್, ಸಂಚಾಲಕರು ರಣ್ಣವಾಹಿನಿ ಮುದೋಳ್, ಇವರಿಗೂ ಕೂಡ ಅಭಿನಂದನೆಗಳು ಸರ್. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಮಲ್ಲು ಸಿ ಚಂದ್ರಗಿ, ಶಿಕ್ಷಣ ಪ್ರೇಮಿಗಳು, ಇವರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳು ಸರ್. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಕೃಷ್ಣ ರಾಗ, ಇಂಗ್ಲಿಷ್ ಶಿಕ್ಷಕರು, ರಾಮೇಶ್ವರ ಪ್ರೌಢಶಾಲೆ ಹೊಲ್ಕೊಂಡು, ಇವರಿಗೂ ಕೂಡ ಈ ಒಂದು ಎಲ್ಲರ ಪರವಾಗಿ ವಂದನೆಗಳು ಸರ್. ಅವರಿವರೆನ್ನದೆ
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತ ಎಲ್ಲ ಅತಿಥಿ ಮಹೋದಯರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಎಲ್ಲ ಪಾಲಕರ ಪರವಾಗಿ ಅಭಿನಂದನೆಗಳು ಸರ್. ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ವಿ. ಇನ್ನ ನಂತರದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತೀವಿ. ದಯವಿಟ್ಟು ಎಲ್ಲ ಅತಿಥಿ ಮಹೋದಯರು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಮಕ್ಕಳು ಮಾಡಿದಂತಹ ನೃತ್ಯಗಳನ್ನ ಸವಿಯಬೇಕೆಂದು ಈ ಮೂಲಕ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ.